ಪ್ರಿಯ ವೀಕ್ಷಕರೇ ನಮಸ್ಕಾರ. ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ದ್ರವ ಜೀವಾಮೃತದಂತೆ ಘನಜೀವಾಮೃತವೂ ಕೂಡ ಬಹಳ ಉಪಯೋಗಕಾರಿ ಸಾವಯವ ಕೃಷಿಯಲ್ಲಿ. ಇಲ್ಲಿ ಘನಜೀವಾಮೃತವನ್ನು ಎರಡು ರೀತಿಯಾಗಿ ತಯಾರು ಮಾಡ್ತಾರೆ ಸ್ನೇಹಿತರೆ. ಅದು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ರಾಧಾಕೃಷ್ಣ ಅವರು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದ್ದಾರೆ. ಇದು ಬಹಳಷ್ಟು ಅನುಕೂಲವಾಗುತ್ತೆ ಯಾರ್ಯಾರು ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ. ದಯಮಾಡಿ ಅವರೆಲ್ಲ ಇದನ್ನು ನೋಡಬೇಕು ಅಂತ ನನ್ನ ವಿನಂತಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಘನಜೀವಾಮೃತವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಪ್ರಯೋಗದ ಮೂಲಕನೇ ತೋರಿಸ್ಕೊಟ್ಟಿದ್ದಾರೆ ರಾಧಾಕೃಷ್ಣ ಅವರು. ನೋಡಿಕೊಂಡು ಬರೋಣ. ಈಗ ನಾವು ಮಾಡ್ತಾ ಇರೋದು ಒಂಥರ ಪದ್ಧತಿ. ಇದನ್ನ ಸಗಣಿ ಮೇಲೆ ನಾನು ಗಂಜಲ ಹಾಕ್ತಾ ಇದ್ದೀನಿ. ಪ್ಯೂರ್ ಗಂಜಲಮ್ಮ. ನಮ್ಮ ಕೊಟ್ಟಿಗೆಯಿಂದ ಹೊಡೆದಿರೋದು ಅದು ಎಲ್ಲ ಇಲ್ಲಿಗೆ ಬರ್ತವೆ. ಇಲ್ಲಿಂದ ನಮ್ಮ ಟ್ಯಾಂಕ್ ಹೋಗ್ತವೆ ಅಲ್ಲಿ ಕೆಳಗಡೆ. ಇದು ನೀವು 100 ಕಿಲೋಗೆ 1 ಕಿಲೋ ಬೆಲ್ಲ, 1 ಕಿಲೋ ಇದು ಕಡಲೆ ಹಿಟ್ಟು ಮಾಡ್ಕೊಂಡ್ರೆ ಸಾಕು. 100 ಕಿಲೋ ಸಗಣಿಗೆ ಗಂಜಲ ನಿಮ್ಮ ಹತ್ರ ನಿಮ್ಮ ಶಕ್ತಿ 5 ಲೀಟರ್ ಇದ್ರೆ 5 ಲೀಟರ್ ಹಾಕ್ರಿ, 10 ಲೀಟರ್ ಇದ್ರೆ ಇನ್ನೂ ಉತ್ತಮ. ಈ ತರ ಹಾಕಿ ಇದರಲ್ಲಿ ಎಲ್ಲ ಇಟ್ಟು ಕಡಲೆ ದ್ವಿದಳ ಬೀಜಗಳು ಯಾವ್ದಾರು ಹಾಕ್ಬೋದಮ್ಮ. ಈಗ 100 ಕಿಲೋಗೆ 1 ಕಿಲೋ ಸಾಕಮ್ಮ. ನೂರು ಕಿಲೋ ತೊಪ್ಪೆಗೆ ಮೊದಲಾದ್ರೆ 2 ಹಾಕ್ತಾ ಇದ್ವಿ. ಈಗ ಮೊನ್ನೆಯಿಂದ ಅದು ಚೇಂಜ್ ಮಾಡಿದ್ದಾರೆ. 1 ಕಿಲೋ ಸಾಕು. ಬೆಲ್ಲ ನೀವು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿಬಿಡ್ರಿ. ನಾವು ಇಲ್ಲಿ ಮಾಡಿಟ್ಟಿದೀವಿ ನೋಡಿ, ಈ ತರ ಮಿಶ್ರಣ ಮಾಡ್ಕೊಂಡ್ಬಿಡ್ರಿ. ಎಲ್ಲ ಇದೆಲ್ಲ ಕಳ್ಸಿಟ್ಟಿರೋದು ಈಗ. ಹಾ ಇದು 3 ದಿನದಮ್ಮ. ಹಾ ಇದು ನಮ್ದು ಅಲ್ಲ, ಇಲ್ಲಮ್ಮ. ನೀವು ಹಸುವಿನ ಹತ್ರ ನೋಡ್ಕೊ ಹೋಗಿ, ನಿಮ್ಗೆ 3 ದಿನಕ್ಕೆ ಗಟ್ಟಿ ಬಂದ್ಬಿಡ್ತತೆ. ನಿಮ್ಗೆ ನಾಟಿ ಹಸು ತೊಪ್ಪೆ ನಿಮ್ಮ ಸೀಮೆ ಹಸಿನ ತರ ಇರಲ್ಲ, ಮೆತ್ತಗೆ ಗೆಡ್ಡೆ ಇರ್ತತೆ. ಗಾಳಿ ಆರಿದ ತಕ್ಷಣನೇ ಅದು ಗಟ್ಟಿಗೆ ಆಗ್ಬಿಡ್ತತೆ. ನಾವು ಆಕ್ಚುಲಿ ಒಳಗಡೆ ಹಾಕ್ತಿವಿ, ನಿಮ್ಗೆ ತೋರ್ಸಕ್ಕಾಗಿ ಇಲ್ಲಿ ಹಾಕಿದೀನಿ. ಇದು ಆಗಿದ್ಮೇಲೆ ಈ ತರ ತೊಪ್ಪೆ ಈಗ ಉಂಡೆ ಕಟ್ಕೊಳೋದು ಹಿಂಗ ಇಟ್ಕೊಂಡ್ಬಿಟ್ಟು ನೆಳ್ಳಲ್ಲಿ ಒಣಗಾಕ್ರಿ. 1 ವಾರ 10 ದಿನಕ್ಕೆ ಒಣಗಿಬಿಡ್ತವೆ. ಅದನ್ನ ನೀವು ಜಮೀನ್ ನಾಟಿ ಮಾಡಕ್ ಮೊದಲು 1 ವಾರದ ಮೊದಲು ನೀವು ನೀರು ಬಿಟ್ಬಿಟ್ಟು ನೀವು ಕೆಸರು ಗದ್ದೆ ಮಾಡಕ್ ಹೋಗ್ತಿರೋ 400 ಕಿಲೋ ಹಾಕಿದ್ರೆ ಸಾಕು.
ಆಮೇಲೆ 3 ಸತಿ ಜೀವಾಮೃತ ಹಾಕಿದ್ರೆ ಸಾಕು. 400 ಕಿಲೋ. ಇದನ್ನ ಈ ಉಂಡೆನ ನೀವೇನಿಲ್ಲ ನೀರು ಸ್ವಲ್ಪ ನೀರ್ ಚಲ್ಬಿಟ್ಟು ಹಿಂಗಂದ್ರೆ ಪೊಡಿ ಪೊಡಿ ಆಗ್ಬಿಡ್ತತೆ, ಧೂಳ್ ತರ ಆಗ್ಬಿಡ್ತತೆ. ನೆಳ್ಳಲ್ಲಿ ಒಣಸ್ಕೊಳ್ರಿ, ಬಿಸಿಲಲ್ಲಿ ಒಣಸ್ಬೇಡ್ರಿ. ಈಗ ಇದು ಘನಜೀವಾಮೃತ ಆಯ್ತು. ನಾನು ಇದೇ ಘನಜೀವಾಮೃತ ಇನ್ನೊಂದ್ ತರ ಮಾಡ್ಬೋದು. ಒಳಗಡೆ ಬನ್ರಿ, ಒಂದ್ ಸ್ವಲ್ಪ ಹುಷಾರಾಗಿ ಇದು ಮಾಡ್ರಿ. ಅಲ್ಲಿಂದ ಬರ್ತಾರೆ, ಅವರೇ ಅಡಿಗೆನೂ ಮಾಡ್ತಾರೆ. ಅಂದ್ರೆ ಇಂಥ ಸಂದರ್ಭಗಳಲ್ಲಿ ಏನಾರ ಬಂದಾಗ ನಮ್ಮ ಮಿಸಸ್ ಜೊತೆಗೆ ಅವರೇ ನಿಂತ್ಕೊಂಡು ಎಲ್ಲ ಅವರೇ ಮಾಡ್ತಾರೆ. ಇದು ಆಕ್ಚುಲಿ ಮಾಡಿರೋ ಜೀವಾಮೃತ. ಇದು ಈ ಜೀವಾಮೃತನ ಈ ಒಳಗಡೆ ಮಾಡಿಟ್ಟಿದ್ದೀನಿ ಸಗಣಿನ. ಇದು ಸೇಮ್ ಜೀವಾಮೃತ ಅಮ್ಮ. ಅಲ್ಲಿ ಏನ್ ಜೀವಾಮೃತ ಮಾಡಿದನೋ ಅದೇ ಜೀವಾಮೃತ ಇಲ್ಲಿ ಮಾಡಿದ್ದೀನಿ. ಇದನ್ನ ಇಲ್ಲ ಬರ್ತೀನಿ, 1 ನಿಮಿಷ ತೋರಿಸ್ತೀನಿ ನಿಮ್ಗೆ. ಅಮ್ಮ ಒಂದು ಬಕೆಟ್ ತಗೊಂಬನ್ನಿ, ಅಲ್ಲಿಂದ ಚಿಕ್ಕ ಬಕೆಟ್ಗಳು 2 ತಗೊಂಬನ್ನಿ. ಇದು ಆಕ್ಚುಲಿ ನಾವು ಗಂಡ ಹೆಂಡತಿ ಮನೆಯಲ್ಲಿ ಮಾಡ್ಕೋಣ ಅಂತ ಕೆಲಸ. ಇದು 5 ಅವರ್ ಗಂಡ ಹೆಂಡತಿ ಮಾಡ್ಕೊಂಡ್ರೆ ಒಂದು 3 ಎಕರೆ ಇರೋ ರೈತ 50,000 ರೂಪಾಯಿ ಸಂಬಳದವನಿಗಂದ್ರೆ ಚೆನ್ನಾಗಿರ್ಬಹುದು. ಯಾರು ಬೇಕಾಗಿಲ್ಲ, ನಾನೇ ಸಾಕ್ಷಿ. ಬೇರೆಯವ್ರನ್ನ ಯಾರನ್ನ ಹೇಳಕ್ಕಾಗಲ್ಲ. ನಾನು ಇಲ್ಲಿ ಬರ್ಬೇಕಾದ್ರೆ 1.5 ಲಕ್ಷ ಸಂಬಳ ಬಿಟ್ಟು ಬಂದಿದ್ದೀನಿ. ಇವತ್ತು 50,000 ನನ್ಗೆ ಉಳಿತಾ ಇದೆ. ಆದ್ರೆ ಪ್ರಕೃತಿ ಕೊಟ್ಟಿರೋ ಅಂತ ಗಾಳಿ, ಪ್ರಕೃತಿ ಮಧ್ಯದಲ್ಲಿ ನಾನು ಜೀವನ ಮಾಡೋದು, ಇಂಥ ನೆಮ್ಮದಿ, ಎಂತ ಆನಂದ ಅಂದ್ರೆ ನಮ್ಗೆ ನೌಕರಿನೇ ಬೇಡಪ್ಪ. ನಮ್ಮ ಮಕ್ಕಳು ಹೇಳ್ತಾರೆ ನಮ್ಗೆ ನೌಕರಿ ಬೇಡ ಅಂತ. ನಮ್ಮ ಮಕ್ಕಳೇ ಹೇಳ್ತಾರೆ ನಮ್ಗೆ ನೌಕರಿ ಬೇಡ ಅಂತ ಹೇಳಿ. ಇದನ್ನ ಬನ್ರಿ, ಈ ಶೆಡ್ ಒಳಗಡೆ ಇದೆ. ಇಲ್ಲಿಂದ ಅಷ್ಟು ಜನ ನೋಡ್ರಿ. ಇರಮ್ಮ, ಇದೊಂದು ಸ್ವಲ್ಪ ತೆಗಿತೀನಿರಮ್ಮ. 5 ದಿನ ನಾವೇನ್ ಮಾಡ್ತೀವಿ ಅಂದ್ರೆ ಬಂದಿರೋದನ್ನೆಲ್ಲ ನೆಳ್ಳಿಗೆ ಹಾಕಿ ಇಸ್ಕಿ ಇಡ್ತಾ ಇರ್ತೀವಿ. ಈ ತರ ಧೂಳ್ ತರ ಆಗ್ಬೇಕು ಅಂತ ಹೇಳ್ಬಿಟ್ಟು ಹಿಂಗ್ ಮಾಡಿ ಇಡ್ತಾ ಇರ್ತೀವಿ. ಇದನ್ನ ಏನ್ ಮಾಡ್ತೀವಿ, 15 ದಿನಕ್ಕೂ 20 ದಿನಕ್ಕೂ ಒಂದ್ಸತಿ ಜೀವಾಮೃತ ಕಲ್ಸ್ಬಿಟ್ಟು ಇದು ಕೊಯ್ದು ಬಿಡ್ತೀವಿ. ಇದನ್ನ ಧೂಳಾಗೋ ತನಕ ಮಿಕ್ಸ್ ಮಾಡ್ತಾ ಇರ್ತೀವಿ. 2 ದಿನಕ್ಕೆ ಒಂದ್ಸತಿ, 3 ದಿನಕ್ಕೆ ಒಂದ್ಸತಿ ಮಿಕ್ಸ್ ಮಾಡ್ತಾ ಇರ್ತೀವಿ. ಈ ಮಿಕ್ಸ್ ಮಾಡಿದ್ಮೇಲೆ ಅದೇನಾಗ್ತತೆ, ಬಿಲ್ಕುಲ್ ಮಟ್ಟಿದ ಧೂಳ್ ತರ ಆಗ್ಬಿಡ್ತದೆ. ಈ ಧೂಳನ್ನ ನಾವು ಎಕರೆಗೆ 400 ಕಿಲೋ ಹಾಕೊಂಡ್ರೆ ಫಸ್ಟ್ ಕ್ಲಾಸ್ ಆಯ್ತು. ನೀವು ಈಗ ರಾಗಿ ಎಲ್ಲ ನೀವು ಬೆದ್ಲು ಭೂಮಿಯಲ್ಲಿ ಹಾಕ್ತೀರಾ. ಅಲ್ಲಿ ನೀವು ಪಾಲೇಕರ್ ಪದ್ಧತಿ ಪ್ರಕಾರ ಆದ್ರೆ ನಾವು 2 ಅಡಿಗೆ 1 ನಾಟಿ ಮಾಡಿ ಅಂತ ಹೇಳ್ತೀವಿ. ಭತ್ತ ಆಗ್ಲಿ ಇದಾಗ್ಲಿ. ನಾವೇನ್ ಹೇಳ್ತೀವಿ ಅಂದ್ರೆ ನೀವು 1.5 ಅಡಿ ಹಾಕೊಳ್ರಿ, 2 ಅಡಿ ಹಾಕೊಳ್ರಿ, 3 ಅಡಿ ಹಾಕೊಳ್ರಿ. ಮಧ್ಯದಲ್ಲಿ ಎಲ್ಲಾ ತರ ಮಿಶ್ರ ವ್ಯವಸಾಯಗಳು ಬರ್ಬೇಕು. ಕಡಲೆಕಾಳು, ಕಡಲೆಕಾಯಿ, ಈ ತರ ಎಳ್ಳು, ತೊಗರೆ, ಇದು ಇನ್ನೊಂದು ಅವಿರೆ, ಈ ತರ ನಿಮಗೆ ಪ್ರತಿಯೊಂದು ಕಾಳು ಪ್ರತಿಯೊಂದು ಮನೆಗೆ ತಿನ್ನ ಅಂತವು. ಅದ್ರ ಸುತ್ತು ನೀವು ಚೆಂಡು ಹೂಗಳು, ನಿಮಗೆ ನಿಮಗೆ ಕೆಟ್ಟು ಹುಳುಗಳೆಲ್ಲ ಬರೋದಕ್ಕೆ ಅದು ಅವಾಯ್ಡ್ ಮಾಡ್ತದೆ. ಇದನ್ನೇನ್ ಮಾಡ್ತೀವಿ, ಇಲ್ಲಿ ಈ ತರ ಚಲ್ಲಿ ಬಿಡ್ತೀವಿ. ಇದನ್ನ ಈ ತರ ಚಲ್ಲಿಬಿಟ್ಟು ನಾಟಿ ಹಸಿನ ಗಂಜಲ, ನಾಟಿ ಹಸಿನ ತೊಪ್ಪೆ ಹಿಂಗೆ ತಿರ್ಗಾಡ್ಕಂತ ಇರೋದು. ಹಿಂಗೆ 2-3 ಸತಿ ನಾವು ತಿರ್ಗಾಕಿದ್ದ ಆಗಿದ ತಕ್ಷಣನೇ ಇದು ಆರ್ವಾಸಿಗೆ ಬಂದ್ಬಿಡ್ತತೆ, ಉದುರು ಆಗೋಗ್ತತೆ. ಈಗಲೇ 3/4 ಭಾಗ ಆಗಿದೆ. ಆ ಟೈಮ್ಗೆ ಇನ್ನೂ 4 ದಿನ ಇರೋ ಸರಿಗೆ ಇನ್ನೂ ಉದುರು ಆಗ್ಬಿಡ್ತದೆ. 15 ದಿನಕ್ಕೆ ತಯಾರಾಗ್ತದೆ, ಪುಡಿ ಆಗ್ತದೆ. ನಾವು ಚೀಲಕಾರ ತುಂಬಿಟ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಒಂದು ಮೂಲೆ ಗುಡ್ಡೆನಾರ ಮಾಡಿ ಇಟ್ಕೋಬಹುದು. ಇರುವೆ ಬರ್ತಾವ ಅಂತಂದು ಹೇಳಿ ಬಹಳ ಜನ ಈ ತರ ಮಾಡ್ತಾರೆ, ಇರುವೆ ಅವಾಯ್ಡ್ ಆಗ್ಲಿ ಅಂತ. ಆ ತರ ಮಾಡಿದ್ರೆ ಏನಾಗ್ತದೆ, ಇರುವೆ ಬರ್ತವೆ. ಇದು ನೀವೇನೋ ನೆತ್ತೇರಿನ ಏನಂತೀರಲ್ವಾ, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್. ಅದು ಸ್ವಚ್ಛವಾದ ಜಾಗ ಅಂತ ಏನಿಲ್ಲ, ನೆಳ್ಳು ಇರ್ಲಿ ಅಂತ. ನೆರಳೇ ಸ್ವಚ್ಛ. ಭೂಮಿಗೆ ಬೇಕಾಗಿರೋದು ತ್ಯಾವಾಂಶ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಬಿಸಿಲು ಬೇಕಾಗಿರೋದು ಗರಿಗೆ, ನಮ್ಗೆ ಭೂಮಿಗೆ ಬೇಕಾಗಿರೋದು ತಂಪು. ಭೂಮಿ ಆರ್ಲೇಬಾರ್ದು.
ನೀವು ಬದಿಗೆ ಕೊಟ್ಟರೆ ಫಸ್ಟ್ ಕ್ಲಾಸಾಗಿ ಬರ್ತಾವೆ ತೋಟಗಳೆಲ್ಲ. ನಮ್ಮ ತೋಟದಲ್ಲಿ ನೋಡಿರ್ತೀರ ನೀವೆಲ್ಲರೂ, ನೀವು ಬಂದಿರೋರು ಹೋಗಿರೋರೆಲ್ಲ ಬದಿಗೆ ಯಾವ ಥರ ಹಾಕಿದ್ವಿ ಅಂತ. ಆ್ಯಕ್ಚುಲಿ ಕೋಳಿ ಬಿಟ್ಟರೆ ಕೆದಿಗೆ ನಾನು ಒಂದು ತಿಂಗಳಿಗೆ ಮಣ್ಣು ಮಾಡಿಬಿಡ್ತಾವೆ. ಈಗ ನಾವು ಒಂದು ಸ್ವಲ್ಪ ಕೋಳಿ ಅವಾಯ್ಡ್ ಮಾಡಿದ್ವಿ. ಈಗ ಏನು ತರಕಾರಿ ಇಲ್ಲೇ ಹಾಕಂತ ಇದ್ವಿ, ಒಂದು ತೋಟ ಮಾರಿಬಿಟ್ಟಿರೋದ್ರಿಂದ ಅದರಿಂದ ಕೋಳಿ ಬಂದ್ ಮಾಡಿದ್ವಿ ಈಗ. ಇಲ್ಲಾಂದ್ರೆ ಕೋಳಿ ಬಿಟ್ಬಿಟ್ಟಿದ್ರೆ ಅವೇ ಮಾಡ್ಕೊಂಬರ್ತವೆ. ಹಾಂ, ಇದೊಂದು ಪದ್ಧತಿ. ಘನಜೀವಾಮೃತ ನಿಮ್ಗೆ ಹೆಂಗೆ ಅನುಕೂಲ ಇದೆ ಹಂಗೆ ಮಾಡ್ಕೋಬೋದು. ನೀವು ರಾಸಾಯನಿಕ ಹೋಗೋ ದುಡ್ಡೆಲ್ಲ ಇದರಲ್ಲಿ ಉಳಿಯಿತು. ಅಂದರೆ ಕೋಟ್ಯಾಂತರ ರೂಪಾಯಿ ಉಳಿದದಂತಲ್ಲ, ನಿಮಗೆ ಮಿಕ್ಕ 15,000 ರೂಪಾಯಿ ಮಾತ್ರನೇ ಭತ್ತದ ಗದ್ದೆ ಮಾಡಿದರೆ. ಕಬ್ಬಲ್ಲಿ ಒಂದು 50,000 ಉಳಿಬೋದು. ಈಗ ನನ್ನ ತೋಟದಲ್ಲಿ ನಾನು ಹೊಲ ಉತ್ತಿ ಗಿಡ ಹಾಕಾಗ ಮೊದಲು ಹೊಲ ಉತ್ತಿರೋದು. ಇವತ್ತು ನಂಗೆ ಹೊಲ ಉತ್ತಿಲ್ಲ. ಎಷ್ಟು ದುಡ್ಡು ಆದಾಯ ಆಯ್ತು ಹೇಳಿ ನೀವು ಆ ದುಡ್ಡೆಲ್ಲ ಲೆಕ್ಕ ಹಾಕಿದ್ರೆ 50,000 ರೂಪಾಯಿ ಆಯ್ತು. ನಾವ್ಯಾಕೆ ಖರ್ಚು ಮಾಡೋಣ? ನನಗೆ ಅದೇ 15,000 ರೂಪಾಯಿ ನನಗೆ ಬರ್ತಾ ಇರುವಾಗ, ನೀವು ಬರೋ 15,000 ರೂಪಾಯಿ ಉಳಿತಾ ಇರುವಾಗ ಇವೆಲ್ಲ ಯಾಕೆ ಮಾಡ್ಬೇಕು ನೀವು? ಅದನ್ನ ನಾನು ಹೇಳೋದಮ್ಮ. ಬುಷ್ ಕಟ್ರಲ್ಲಿ ಕಟ್ ಮಾಡ್ಕೋಬಹುದು. ಇಲ್ಲ ನಾನೇನ್ ಮಾಡ್ತೀನಿ ಅಂದ್ರೆ ನನ್ಗೆ ಎಲ್ಲಿ ಜಾಸ್ತಿ ಬರಲ್ಲ. ಆ ಬಂದಿದ್ದು ತೆಂಗಿನ ಮರಗಳು ಸುತ್ತು, ದೊಡ್ಡ ತೆಂಗಿನ ಮರಗಳು ಸುತ್ತು ಬರ್ತದೆ. ಈಗ ಗರಿ ಬೀಳ್ತಾವ ಅಂತ ಹೇಳಿ ಆ ಗಿಡಗಳು ಹಾಕಿರ್ಲಿಲ್ಲ. ಅಲ್ಲಿನೂ ನುಗ್ಗೆ ಮರ ಇರ್ತವೆ, ಎಲ್ಲ ಇದಾವೆ, ಕಟ್ ಮಾಡಿದೀವಿ ಮೊನ್ನೆ. ಆ ನುಗ್ಗೆ ಮರಗಳಿಗೆ ಮೇಲೆ ಬೀಳ್ತವೆ. ಅವಾಗ ಏನಾಗ್ತದೆ, ನನಗೇನು ಕೆಳಗಡೆ ಅಂತ ಎಲ್ಲ ನೆಳ್ಳೆ ಇರ್ತದೆ. ಅವನ್ನ ಕಟ್ ಮಾಡಿ ಅಲ್ಲೇ ಹಾಕ್ತೀವಿ. ಇದು ವ್ಯವಸಾಯದಕ್ಕಾಗಿ ಪಾಲೇಕರ್ ವ್ಯವಸಾಯ ಪದ್ಧತಿ, ಇಲ್ಲ ಸಾವಯವ ಪದ್ಧತಿನಲ್ಲಿ ಗೋ ಆಧಾರಿತ ಪದ್ಧತಿ ಇದೆ. ನೀವೆಲ್ಲರೂ ಈಗ ಸುಮ್ಮನೆ ನೋಡ್ಕೊಂಡು ಹೋಗೋದು ಬೇಡ, ನಿಮ್ಮ ಮನೆಗೆ ಆಗೋಷ್ಟಾರ ಬೆಳ್ಕೊಳ್ಳಿ. ನಾನೇನು ಬೆಳೆದು ಬಿಟ್ಟು ನೀವೆಲ್ಲ ಮಾರ್ಕೆಟಿಂಗ್ಗೆ ಕೊಡಿ ಅಂತ ನಾನು ಹೇಳಲ್ಲ. ನಿಮ್ಮ ಮನೆಗೆ ಒಂದು 5 ಕ್ವಿಂಟಾಲ್ ಬೇಕು ವರ್ಷಕ್ಕೆ, ಅಷ್ಟು ಜಾಗಕ್ಕಾರೆ ಮಾಡಿ. ಮೊದಲು ಜಾಸ್ತಿ ತಿನ್ನೋದು ಊಟ ನಾವು ಅಕ್ಕಿ ರಾಗಿ, ಅದರೆಲ್ಲ ಅವಾಯ್ಡ್ ಮಾಡಿ ಮೊದಲು. ಮಿಕ್ಕಿದ್ದೆಲ್ಲ ಐಟಮ್ ಕಮ್ಮಿ. ಆಮೇಲೆ ತರಕಾರಿಗಳಿಗೂ ಇದು ಹಾಕೊಂಡು ಇಷ್ಟಿಷ್ಟು ಹಾಕಿ ನೀವು ನಾಟಿ ಮಾಡಿದರೆ, ಒಂದು ತಿಂಗಳಾದ್ಮೇಲೆ ಮತ್ತಿಷ್ಟು ಹಾಕಿದರೆ ಫಸ್ಟ್ ಕ್ಲಾಸ್ ತರಕಾರಿ. ನಮ್ಮ ಮೆಣಸಿನ ಗಿಡ ನೋಡಿದ್ರ 1 ವರ್ಷ ಆಯ್ತು ನೆಟ್ಟಿ. ಈಗ ನೀವು ನಿಂತಿರೋ ಪಕ್ಕದಲ್ಲಿರೋ ಮೆಣಸಿನ ಗಿಡಗಳು 1 ವರ್ಷ ಆಯ್ತು. ಅಷ್ಟು ಗಿಡಗಳೇ 1-2 ಕಿಲೋ ಅಷ್ಟು ಒಣ ಮೆಣಸಿನ್ಕಾಯಿ ಆದವು. ಇನ್ನೂ ಮೆಣಸಿನ್ಕಾಯಿ ಇದೆ ನನಗೆ. ಈಗ ಮತ್ತೆ ಹಾಕಿದ್ದೀನಿ ಈ ಕಡೆಗೆ, ನೀವು ನೋಡಿರ್ತೀರ ಪಕ್ಕದಲ್ಲಿ. ನೀವು ಬಲಗಡೆಗೆಲ್ಲ ಮತ್ತೆ ಹಾಕಿದ್ದೀನಿ. ಟಮಾಟ ತೆಗೆದು ಅದು ಹಾಕಿದ್ದೀನಿ. ಈಗ ಟಮಾಟ ಹಾಕಿರೋ ಮೆಣಸಿನ್ಕಾಯಿ ಹಾಕಿರೋ ಜಾಗಕ್ಕೆ ಮತ್ತೆ ಟಮಾಟ ಹಾಕ್ತೀವಿ. ಅದಷ್ಟು ಯಾರು ರೈತ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಅಲ್ಲೆಲ್ಲೇ ಮಾಡ್ಕೊಂಡ್ರೆ ಅಲ್ಲೆಲ್ಲೇ ಸೊಪ್ಪು ಹಾಕಿದ್ವಿ. ನಾವು ಯಾವುದು ಹೊರಗಡೆಯಿಂದ ತರಲ್ಲ.